ಸಂಡೇ ವ್ಲಾಗ್ ಮೊದಲಿಗೆ ನಾನಿಲ್ಲಿ ಕಾಫಿಗೆ ಇಟ್ಬಿಟ್ಟು ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ನೀರು ದೋಸೆನ ಮಾಡ್ತಾ ಇದ್ದೀನಿ. ಕೆಲವರು ಕೇಳ್ತಾ ಇದ್ರಿ ಹೇಗೆ ಮಾಡಿದ್ರಿ ರೆಸಿಪಿನ ಶೇರ್ ಮಾಡಿ ಅಂತ. ನಾನಿಲ್ಲಿ ರಾತ್ರಿನೇ 1 ಲೋಟದಷ್ಟು ಅಕ್ಕಿನ ನೆನೆಸಿ ಇಟ್ಟಿದ್ದೆ. ನೀವೇನಾದ್ರೂ ನೈಟ್ ಊಟಕ್ಕೆ ಮಾಡ್ಕೊತೀನಿ ಅಂತಂದ್ರೆ 1-2 ಅವರ್ಸ್ ನೆನೆಸಿದ್ರೆ ಸಾಕು, ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ಕೋಬೇಕಲ್ವಾ. ಹಾಗಾಗಿ ನಾನಿಲ್ಲಿ ರಾತ್ರಿನೇ ನೆನೆಸಿಟ್ಟಿದ್ದೆ. ಇದಕ್ಕೆ ಸ್ವಲ್ಪ ನೀರು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ತರಿಯಾದ್ರೂ ಕೂಡ ನೀರು ದೋಸೆ ಚೆನ್ನಾಗಿ ಬರಲ್ಲ. ಹಾಗೆ ನೀವು ಇದಕ್ಕೆ ಕಾಯಿನೂ ಕೂಡ ಹಾಕೋಬಹುದು. ನಾನಿಲ್ಲಿ ಕಾಯಿನ ಹಾಕೊಂಡಿಲ್ಲ, ನುಣ್ಣಗೆ ರುಬ್ಕೊಂಡಿದ್ದಾದ್ಮೇಲೆ ಅದನ್ನ ತೆಳುವಾಗಿ ಕಲಸಿಟ್ಕೋಬೇಕು. ಹಾಗೆ ನಾನಿಲ್ಲಿ ಇದಕ್ಕೆ ಕೊಬ್ಬರಿ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಚಟ್ನಿ ಎಲ್ಲ ರೆಡಿ ಮಾಡಿದಾದ್ಮೇಲೆ ಫೈನಲ್ ಆಗಿ ನಾನಿಲ್ಲಿ ದೋಸೆನ ಹಾಕೊತಾ ಇದ್ದೀನಿ. ಐರನ್ ತವನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಫಸ್ಟು ವಾಶ್ ಮಾಡಿ ಚೆನ್ನಾಗಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ನೀರನ್ನ ಚುಮ್ಕಿಸ್ಬಿಟ್ಟು ಆಮೇಲೆ ದೋಸೆನ ಹಾಕಿದ್ರೆ ನೀವು ಪರ್ಫೆಕ್ಟ್ ಆಗಿ ಬರುತ್ತೆ. ಈ ರೀತಿಯಾಗಿ ನೀವು ದೋಸೆನ ಮಾಡ್ಕೊಂಡ್ರೆ ಎಷ್ಟು ದೋಸೆ ಬೇಕಾದ್ರೂ ಹಾಕೋಬಹುದು, ಅಷ್ಟು ಚೆನ್ನಾಗಿ ಬರುತ್ತೆ ನೀರು ದೋಸೆ ಮಾತ್ರ. ನನ್ಗಂತೂ ಮತ್ತೆ ಮತ್ತೆ ಮಾಡಬೇಕು ಅನ್ನಿಸ್ತಾ ಇತ್ತು ನೀರು ದೋಸೆನ, ಅಷ್ಟು ಪರ್ಫೆಕ್ಟ್ ಆಗಿ ಬರ್ತಾ ಇತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್.